ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಭಾಗ 2ರ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಪಾಠದ ಅಭ್ಯಾಸ 9.2ರ ಎಲ್ಲ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಮುಂದೆ ನೀಡಿದ ತ್ರಿಜ್ಯಗಳನ್ನು ಹೊಂದಿರುವ ವೃತ್ತಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಪೈ ಬೆಲೆ ಕೊಟ್ಟಿದ್ದಾರೆ 22/7. ಎ ಅಂದರೆ ಅದರಲ್ಲಿ ತ್ರಿಜ್ಯಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 14 ಸೆಂಟಿಮೀಟರ್ ಇರುವಂತಹ ತ್ರಿಜ್ಯವನ್ನು ಹೊಂದಿರುವಂತಹ ಈ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಆರ್ ರೇಡಿಯಸ್ ಅಂದರೆ ತ್ರಿಜ್ಯ 14 ಸೆಂಟಿಮೀಟರ್, ಪೈ ಬೆಲೆ ಕೊಟ್ಟಿದ್ದಾರೆ 22/7. ಸಿ = 2πr ಅಂದರೆ ಪರಿಧಿ ಅಥವಾ ಸುತ್ತಳತೆ. ಈ ವೃತ್ತದ ಸುತ್ತಳತೆ ಅಥವಾ ಪರಿಧಿ ಅಂದರೆ ಎರಡೂ ಕೂಡ ಒಂದೇ. ಇದಕ್ಕೆ ಸೂತ್ರ 2πr. ಇಲ್ಲಿ ಬೆಲೆಗಳನ್ನು ಹಾಕೋಣ. 2ಕ್ಕೆ 2, ಪೈ ಬೆಲೆ 22/7 ಗುಣಿಸು ಆರ್ ಅಂದರೆ ನಮಗೆ ಗೊತ್ತಿದೆ 14. ಸೊ ಇಲ್ಲಿ 7 ಇರೋದ್ರಿಂದ 7 1 7 2 ಇಲ್ಲಿ ಛೇದ ಹೊಡ್ಕೊಳ್ಳಿ. ಈಗ ಉಳಿದಿರೋದು 2 ಗುಣಿಸು 22 ಗುಣಿಸು 2, 2 2 4, 2 2 4 ಗುಣಿಸು 2, 2 4 8, 2 4 8. ಸೊ ಈ 14 ಸೆಂಟಿಮೀಟರ್ ತ್ರಿಜ್ಯ ಇರುವಂತಹ ವೃತ್ತದ ಸುತ್ತಳತೆ ಎಷ್ಟಾಗುತ್ತೆ? 88 ಸೆಂಟಿಮೀಟರ್. ಬಿ ನೋಡಿ, ಇಲ್ಲೆಷ್ಟಿದೆ ಅಂದರೆ ತ್ರಿಜ್ಯ 28 ಮಿಲಿಮೀಟರ್. ಅಂದರೆ ಮಿಲಿಮೀಟರ್. ಸಿ = 21 ಸೆಂಟಿಮೀಟರ್. ನೋಡಿ, ಆರ್ ಬೆಲೆ ಅಂದರೆ ರೇಡಿಯಸ್ ಅಥವಾ ತ್ರಿಜ್ಯ 21 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ವೃತ್ತದ ಸುತ್ತಳತೆ ಅಥವಾ ಪರಿಧಿ 2πr. 2ಕ್ಕೆ 2, ಪೈ ಬೆಲೆ 22/7 ಗುಣಿಸು ಆರ್ ಅಂದರೆ 21. ಇಲ್ಲಿ ನಾವು ಛೇದ ಅಥವಾ ಕಡ್ತ ಹೊಡೆಯೋಣ. 7 1 7 3 21. ಇದನ್ನು ಗುಣಿಸ್ಕೊಳ್ಳೋಣ. 2 2 4, 2 2 4, ಇಲ್ಲಿ 3 ಉಳಿದಿದೆ. ಗುಣಿಸು 3, 3 4 12ಕ್ಕೆ 2 ಕೈಲ 1, 3 4 12, 12 1 13. ಇದು 132 ಸೆಂಟಿಮೀಟರ್. ಎರಡನೇ ಪ್ರಶ್ನೆ, ಮುಂದೆ ನೀಡಿರುವ ದತ್ತಾಂಶಗಳಿಂದ ವೃತ್ತಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನಮಗೆ ಇಲ್ಲಿ ತ್ರಿಜ್ಯ, ವ್ಯಾಸ ಮತ್ತು ತ್ರಿಜ್ಯಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಬಳಸ್ಕೊಂಡು ನಾವು ಈ ವೃತ್ತಗಳ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಮೊದಲನೇದಕ್ಕೆ ನಮಗೆ ತ್ರಿಜ್ಯ ಕೊಟ್ಟಿದ್ದಾರೆ, ರೇಡಿಯಸ್ 14 ಮಿಲಿಮೀಟರ್, ಪೈ ಬೆಲೆ 22/7. ಎ ಅಂದರೆ ಏರಿಯಾ, ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣ πr², ಪೈ ಬೆಲೆ 22/7 ಗುಣಿಸು. ಇಲ್ಲಿ ನಮಗೆ ಆರ್ ಅಂದರೆ 14 ಇದೆ. ಸೊ 14 ಸ್ಕ್ವೇರ್ 22/7 ಹಾಗೆ ಬರ್ಕೊಳ್ಳೋಣ. ಇಲ್ಲಿ ಸ್ಕ್ವೇರ್ ಅಂದರೆ 14ಅನ್ನು 2 ಸಾರಿ ಗುಣಿಸಲಾಗಿದೆ. 14 ಗುಣಿಸು 14. ಹೀಗೆ ಬರ್ಕೊಳ್ಳೋದ್ರಿಂದ ನಮಗಿಲ್ಲಿ ಛೇದ ಅಥವಾ ಕಡ್ತ ಹೊಡಿಲಿಕ್ಕೆ ಈಸಿ ಆಗುತ್ತೆ. 7 1 7, 7 2 14. ಇಲ್ಲಿ ಉಳಿದಿರೋದು ಇದನ್ನು ಗುಣಿಸ್ಕೊಳ್ಳೋಣ. 2 2 4, 2 2 4. ಇಲ್ಲಿ ಮತ್ತೆ 14 ಉಳಿದಿದೆ. ಸೊ 44 ಗುಣಿಸು 14. ಇಲ್ಲಿ ನಾವು 44 ಗುಣಿಸು 14ಅನ್ನು ಗುಣಿಸಿದಾಗ ನಮಗೆ 616 ಬರುತ್ತೆ. ಸೊ ಈ ವೃತ್ತದ ವಿಸ್ತೀರ್ಣ ಎಷ್ಟಾಗುತ್ತೆ? 614 ಮಿಲಿಮೀಟರ್ ಸ್ಕ್ವೇರ್. ನಾವು ಯಾವತ್ತೂ ಕೂಡ ವಿಸ್ತೀರ್ಣವನ್ನು ಅದೇನು ಕೊಟ್ಟಿರ್ತಾರೆ ಅದರ ವರ್ಗ ಅಥವಾ ಸ್ಕ್ವೇರಲ್ಲಿ ಇಡಬೇಕು. ಸೆಂಟಿಮೀಟರ್ ಇದ್ದರೆ ಸೆಂಟಿಮೀಟರ್ ಸ್ಕ್ವೇರ್, ಮಿಲಿಮೀಟರ್ ಇವರು ಮಿಲಿಮೀಟರ್ ಕೊಟ್ಟಿರೋದ್ರಿಂದ ಮಿಲಿಮೀಟರ್ ಸ್ಕ್ವೇರ್. ಇಲ್ಲಿ ಬಿ ನೋಡಿ, ಇಲ್ಲಿ ವ್ಯಾಸ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದರಲ್ಲಿ ತ್ರಿಜ್ಯ ಕೊಟ್ಟಿದ್ರು, ಇಲ್ಲಿ ವ್ಯಾಸ ಕೊಟ್ಟಿದ್ದಾರೆ 49 ಮೀಟರ್. ವ್ಯಾಸ 49 ಮೀಟರ್. ನಮಗೆ ಗೊತ್ತಿದೆ ಆರ್ ತ್ರಿಜ್ಯ ಏನಾಗುತ್ತೆ?
ಈ ವ್ಯಾಸದ ಅರ್ಧದಷ್ಟು ಡಯಾಮೀಟರ್ ವ್ಯಾಸದ ಅರ್ಧದಷ್ಟಿರುತ್ತೆ. ಅದಕ್ಕಾಗಿ ನಾವು ಈ ವ್ಯಾಸವನ್ನು ಅರ್ಧ ಮಾಡ್ಕೊಳ್ಳೋಣ. ಅಂದರೆ ನಮಗೆ 24.5 ಬರುತ್ತೆ. ಇಲ್ಲಿ ನೋಡಿ, ಈ ವ್ಯಾಸವನ್ನು ಈ 49ಅನ್ನು ನಾನು 2ರಿಂದ ಭಾಗಿಸಿದ್ದೀನಿ. ಸೊ ಇದೆಷ್ಟು ಬರುತ್ತೆ? 24.5 ಬರುತ್ತೆ. ರೇಡಿಯಸ್ ಅಂದರೆ ತ್ರಿಜ್ಯ, ನಮಗೆ ತ್ರಿಜ್ಯ ಎಷ್ಟು ಬರುತ್ತೆ? 24.5 ಮೀಟರ್. ಈಗ ನಾವು ಕಂಡುಹಿಡಿಬೇಕಾಗಿರೋದು ವಿಸ್ತೀರ್ಣ, ವೃತ್ತದ ವಿಸ್ತೀರ್ಣ πr². ಸೊ ಪೈ ಬೆಲೆ ಇದೆ 22/7. ಇಲ್ಲಿ ಆರ್ನ ಬೆಲೆ ಏನಿದೆ? 24.5. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್. ಇಲ್ಲಿ ನೋಡಿ 22/7 ಹಾಗೆ ಇದೆ. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ 24.5 × 24.5 ಅಂದರೆ ಇದನ್ನು ನಾವು 2 ಸಾರಿ ಗುಣಿಸಿದ್ದೇವೆ. ಇಲ್ಲಿ ನೋಡಿ, ಇದನ್ನು ನಾನಿಲ್ಲಿ ಪಾಯಿಂಟ್ ತೆಗೆದು ಗುಣಿಸ್ತೀನಿ. 5 5 25ಕ್ಕೆ 5 ಕೈಲ 2, 5 4 20, 20 2 22. ಸೊ 22ಕ್ಕೆ 2 ಕೈಲ 2, 5 2 10, 10 2 12 ಪ್ಲಸ್ 4 5 20ಕ್ಕೆ 0 ಕೈಲ 2, 4 4 16, 16 2 18ಕ್ಕೆ 8 ಕೈಲ 1, 4 2 8, 8 1 9 ಪ್ಲಸ್ 2 5 10, 10ಕ್ಕೆ 0 ಕೈಲ 1, 2 4 8, 8 1 9, 2 2 4. ಇವುಗಳನ್ನು ಕೂಡಿಸ್ಕೊಳ್ಳೋಣ. 5ಕ್ಕೆ 5, 2, 2 8 10ಕ್ಕೆ 0 ಕೈಲ 1, 9 9 18, 18 2 20ಕ್ಕೆ 0 ಕೈಲ 2, 4 2 6. ಇಲ್ಲೂ ಒಂದು ಸಂಖ್ಯೆ ಬಿಟ್ ಪಾಯಿಂಟ್ ಇದೆ ಹಾಗೂ ಇಲ್ಲೊಂದು ಸಂಖ್ಯೆ ಬಿಟ್ ಪಾಯಿಂಟ್ ಇರೋದ್ರಿಂದ ನಾವು 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡೋಣ. ಇದೆಷ್ಟು ಬಂತು? 600.25 ಬಂತು. ಇಲ್ಲಿ ನೋಡಿ, ಈ 24.5 ಗುಣಿಸು 24.5 ಎಷ್ಟು ಬಂತು? 600 ಗುಣಿ 2.5 ಬಂತು. 22/7 ಹಾಗೆ ಇದೆ. ನಾವು ಇದನ್ನು ಸಹ ಮೊದಲು ಗುಣಿಸ್ಕೊಂಡು, ಅಂದರೆ ಈ 22ಅನ್ನು ಇದರಿಂದ ಗುಣಿಸ್ಕೊಂಡು 7ರಿಂದ ಭಾಗಿಸಬೇಕು. ಇಲ್ಲಿ ನೋಡಿ, ಈ ಬಂದಿರುವಂಥ ಉತ್ತರಕ್ಕೆ 22ರಿಂದ ಗುಣಿಸ್ಕೊಳ್ಳೋಣ. 2 5 ಇಲ್ಲಿ ನೋಡಿ, ನಾನಿಲ್ಲಿ ಪಾಯಿಂಟ್ ತೆಗೆದು ಗುಣಿಸ್ತಾ ಇದ್ದೀನಿ. 2 5 10, 10ಕ್ಕೆ 0 ಕೈಲ 1, 2 2 4 4 1 5, 2 0 0, 2 0ಗೆ 0, 2 6 12 ಪ್ಲಸ್ 2 5 10ಕ್ಕೆ 0 ಕೈಲ 1, 2 2 4 4 1 5, 2 0ಗೆ 0, 2 0ಗೆ 0, 2 6 12. ಇವಿಷ್ಟನ್ನು ಕೊಡಿಸೋಣ. 0ಗೆ 0, 5 5 0, 2ಕ್ಕೆ 2, 1 2 3, 1ಕ್ಕೆ 1. ಇಲ್ಲಿ ನೋಡಿ, ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದ್ರಿಂದ ನಾವು ಕೂಡ ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡೋಣ. ಹಾಗಾಗಿ ಬಂದಿರೋ ಉತ್ತರ ನಮಗೆ ಇಲ್ಲಿ ನೋಡಿ 13,205.50 ಬರುತ್ತೆ. ಈಗ ನಾವು ಈ ಬಂದಿರುವಂತಹ ಉತ್ತರಕ್ಕೆ 7ರಿಂದ ಭಾಗಿಸ್ಕೊಳ್ಳೋಣ. 7 1 7, 13ರಲ್ಲಿ 7 ಹೋದರೆ 6. ಇಲ್ಲಿ 2 ಉಳಿದು ಈ ಸಂಖ್ಯೆನ ಕೆಳಗಿಳಿಸ್ಕೊಳ್ಳೋಣ. 62 ಆಯಿತು. 7 8 56. ಇಲ್ಲಿಂದ 1 ತಗೊಳ್ಳೋಣ. 12 ಆಯಿತು. 12ರಲ್ಲಿ 6 ಹೋದರೆ 6, 5ರಲ್ಲಿ 5 ಹೋದರೆ 0. ಮುಂದಿನ ಸಂಖ್ಯೆ 0ಯನ್ನು ಕೆಳಗಿಳಿಸ್ಕೊಳ್ಳೋಣ. 60 ಆಯಿತು. 7 8 56. ಇಲ್ಲಿ ನೋಡಿ, ಇಲ್ಲಿಂದ 1 ತಗೊಳ್ಳೋಣ. 10 ಆಯಿತು. 10ರಲ್ಲಿ 6 ಹೋದರೆ 4, 5ರಲ್ಲಿ 5 ಹೋದರೆ 0. ಮುಂದಿನ ಸಂಖ್ಯೆ 5ಅನ್ನು ಕೆಳಗಿಳಿಸ್ಕೊಳ್ಳೋಣ. 45 ಆಯಿತು. 7 6 42. ಇಲ್ಲಿ 5ರಲ್ಲಿ 2 ಹೋದರೆ 3. ಮುಂದಿನ ಸಂಖ್ಯೆ 5ಅನ್ನು ಕೆಳಗಿಳಿಸ್ಕೊಳ್ಳೋಣ. 35 ಆಯಿತು. 7 5 35.
ಉಳಿದಿರುವಂಥ ಸಂಖ್ಯೆ 0ನ ಕೆಳಗಿಳಿಸ್ಕೊಳ್ಳೋಣ. 7 0ಗೆ 0. ಅಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇದ್ದದ್ರಿಂದ ನಾವು 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡೋಣ. ಇಲ್ಲಿ ನೋಡಿ, ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇತ್ತು, ಹಾಗಾಗಿ ನಾವು 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಟ್ಟಿದ್ದೇವೆ. ಉತ್ತರ ಎಷ್ಟು ಬಂತು? 1886.50 ಮೀಟರ್ ಸ್ಕ್ವೇರ್. ಇದು ಇಲ್ಲಿ ಕೊಟ್ಟಿರುವಂತಹ ವ್ಯಾಸಕ್ಕೆ ಈ ವೃತ್ತದ ವಿಸ್ತೀರ್ಣ. ಸಿ ನೋಡಿ, ತ್ರಿಜ್ಯ 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ತ್ರಿಜ್ಯ ರೇಡಿಯಸ್ 5 ಸೆಂಟಿಮೀಟರ್. ಸೊ ವೃತ್ತದ ವಿಸ್ತೀರ್ಣ πr². ಪೈ ಬೆಲೆ 22/7. ಸೊ ಆರ್ನ ಬೆಲೆ 5. ಸೊ 5 ಸ್ಕ್ವೇರ್. ಈಗ 5 ಸ್ಕ್ವೇರ್ ಅಂದರೆ 25. ಈ ಬೆಲೆ ಹಾಗೆ ಇದೆ. ಮೊದಲು ನಾವು ಈ 22 ಮತ್ತು 25 ಗುಣಿಸ್ಕೊಳ್ಳೋಣ. 5 2 10ಕ್ಕೆ 0 ಕೈಲ 1, 5 2 10, 10 1 11 ಪ್ಲಸ್ 2 2 4, 2 2 4, 0 1 4 5, 1 4 5, 550/7 ಸೆಂಟಿಮೀಟರ್ ಸ್ಕ್ವೇರ್. ನೀವು ಇದನ್ನು ಇಲ್ಲಿಗಾದರೂ ಬಿಡಬಹುದು, ಇಲ್ಲ ಅಂದರೆ ಈ 7ರಿಂದ 550 ಭಾಗಿಸಿದರೆ ನಮಗೆ 78.5 ಬರುತ್ತೆ. ಸೊ ಸೆಂಟಿಮೀಟರ್ ಸ್ಕ್ವೇರ್, ಯಾಕೆಂದರೆ ಇದು ನಾವು ಮಾಡ್ತಿರೋದು ವಿಸ್ತೀರ್ಣ. ಹಾಗಾಗಿ 5 ಸೆಂಟಿಮೀಟರ್ ತ್ರಿಜ್ಯ ಇರುವಂತಹ ವೃತ್ತದ ವಿಸ್ತೀರ್ಣ. ಇದನ್ನಾದರೂ ಬರಿಬಹುದು, ನೀವು ಇದನ್ನಾದರೂ ಬರಿಬಹುದು. 3ನೇ ಪ್ರಶ್ನೆ ನೋಡಿ, ವೃತ್ತಾಕಾರದ ಹಾಳೆಯ ಸುತ್ತಳತೆಯು 154 ಮೀಟರ್ ಆದರೆ ತ್ರಿಜ್ಯ ಕಂಡುಹಿಡಿಯಿರಿ ಹಾಗೂ ಹಾಳೆಯ ವಿಸ್ತೀರ್ಣವನ್ನೂ ಸಹ ಕಂಡುಹಿಡಿಯಿರಿ. ಪೈ ಬೆಲೆ 22/7 ಎಂದು ಪರಿಗಣಿಸಿ. ನಾವು ಈಗ ಅವರೇನು ಕೊಟ್ಟಿದ್ದಾರೆ? ಸುತ್ತಳತೆ ಅಂದರೆ ಆ ವೃತ್ತದ ಪರಿಧಿಯನ್ನು ಕೊಟ್ಟಿದ್ದಾರೆ. ನಾವು ಮೊದಲು ತ್ರಿಜ್ಯ ಕಂಡುಹಿಡಿದು ಆಮೇಲೆ ವಿಸ್ತೀರ್ಣವನ್ನು ಸಹ ಕಂಡುಹಿಡಿಯೋಣ. ಇಲ್ಲಿ ಪೈ ಬೆಲೆ 22/7. ಇಲ್ಲಿ ವೃತ್ತದ ಸುತ್ತಳತೆ ಎಷ್ಟಿದೆ? 154 ಮೀಟರ್ ಇದೆ. ಸೊ ವೃತ್ತದ ಸುತ್ತಳತೆ ಕಂಡುಹಿಡಿಯುವಂಥ ಸೂತ್ರ ನೋಡಿ, C = 2πr. ಇದರಲ್ಲಿ ಬೆಲೆ ಹಾಕೋಣ. C ಅಂದರೆ ಸುತ್ತಳತೆ 154 ಇದೆ, 2ಕ್ಕೆ 2, ಪೈ ಬೆಲೆ 22/7. r ಕೊಟ್ಟಿಲ್ಲ, ಇದನ್ನು ಹಾಗೆ ಬರೆಯೋಣ. ಈಗ ನಮಗೆ ಬೇಕಾಗಿರೋದು r ಬೆಲೆ ಅಂದರೆ ತ್ರಿಜ್ಯ. ಈಗೇನು ಮಾಡೋಣ? 154 ಅಲ್ಲೇ ಬರೆದು ಇಲ್ಲಿ ಗುಣಾಕಾರ ಇರುವಂತಹ ಈ 7ನ್ನು ನಾವು ಈಚೆಗೆ ತಂದರೆ ಏನಾಗುತ್ತೆ? ಭಾಗಾಕಾರ ಇರುವಂತಹ 7ನ್ನು ಈ ಕಡೆ ತಂದರೆ ಗುಣಿಸು ಆಗುತ್ತೆ. ಇಲ್ಲಿ ಗುಣಿಸು ಇರುವಂತಹ ಈ 2 × 22 ಈಚೆಗೆ ಬಂದರೆ ಭಾಗಿಸು ಆಗುತ್ತೆ. ಸೊ ಇಲ್ಲಿ 2 1 ಇದನ್ನು ಛೇದ ಹೊಡ್ಕೊಳ್ಳೋಣ. 2 1 2, 2 7 14, ಇಲ್ಲಿ 1 ಉಳಿತು, ಮತ್ತಿಲ್ಲಿ 14 ಆಯಿತು. ಸೊ 2 7 14. ಇದನ್ನು ಮತ್ತೆ ಇಲ್ಲಿ ನೋಡಿ 77 ಬಂತು, ಇಲ್ಲಿ 22 ಇದೆ, ಅಂದರೆ 11ರಿಂದ ಹೋಗುತ್ತೆ. ಸೊ 11 2 22, 11 7 77. ಉಳಿದಿರೋದು ಇಲ್ಲಿ 7 ಉಳಿತು, ಮತ್ತು ಇಲ್ಲಿ 7 ಉಳಿತು, /2 ಉಳಿತು, = r. ಈಗ 7 7 49 ಆಗುತ್ತೆ, /2 ಇರುತ್ತೆ. ಇದೆಷ್ಟು ಬಂತು? r. ನಮಗೆ r ಬೆಲೆ ತ್ರಿಜ್ಯ 49/2 ಬಂತು. ಇದನ್ನು ನಾವು ಭಾಗಿಸಿದಾಗ ನಾವು ಇದೇ ರೀತಿಯ ಲೆಕ್ಕವನ್ನು ಎರಡನೇ ಪ್ರಶ್ನೆಯಲ್ಲಿ ಮಾಡಿದ್ದೀವಿ. 49 ವ್ಯಾಸ ಕೊಟ್ಟಾಗ. ಸೊ ಇಲ್ಲಿ ನೋಡಿ, ಇದನ್ನು 2ರಿಂದ ಭಾಗಿಸಿದರೆ 24.5 ನಮಗೆ ತ್ರಿಜ್ಯ ಬರುತ್ತೆ. ನಾವು ಸೇಮ್ ತ್ರಿಜ್ಯ 24.5 ಇರುವಂತಹ ಸೇಮ್ ತ್ರಿಜ್ಯದ ಈ ಲೆಕ್ಕವನ್ನು ಹಿಂದೆ 2ನೇ ಇದರಲ್ಲಿ ಮಾಡಿದ್ದೀವಿ. ಸೊ ಅದನ್ನು ಒಂದು ಸಾರಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಪ್ಲೀಸ್ ಒಂದು ಸಾರಿ ನೋಡ್ಕೊಳ್ಳಿ. ಅದು ಸಹ ನೋಡಿ, ಉತ್ತರ ಇಷ್ಟೇ ಬಂದಿದೆ. ನಿಮ್ಗೆ ಮತ್ತೊಂದು ಸಾರಿ ತೋರಿಸ್ತೀನಿ. ಇಲ್ಲಿ ನೋಡಿ, 2ನೇ ಪ್ರಶ್ನೆಯಲ್ಲಿ 49 ವ್ಯಾಸ 49 ಕೊಟ್ಟಾಗ ನಾವು ಅದನ್ನು r ಬೆಲೆ 24.5 ಮಾಡಿಕೊಂಡು ಇಷ್ಟೆಲ್ಲ ಲೆಕ್ಕವನ್ನು ಮಾಡಿದ್ದೀವಿ.
ಹಾಗಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇನ್ನೊಂದು ಸಾರಿ ನೋಡ್ಕೊಳ್ಳಿ. ಉತ್ತರ ನೋಡಿ ಎಷ್ಟೇ ಬಂದಿತ್ತು ಅಲ್ಲೂ ಸಹ ಉತ್ತರ ಅಷ್ಟೇ ಬರುತ್ತೆ ನೋಡಿ. ಇಲ್ಲೂ ಸಹ ಉತ್ತರ ಸೇಮ್ ಬರುತ್ತೆ. ಯಾಕೆಂದರೆ ತ್ರಿಜ್ಯ ಸೇಮ್ ಇರೋದ್ರಿಂದ ಎರಡೂ ವೃತ್ತಗಳ ವಿಸ್ತೀರ್ಣ ಏನು ಬರುತ್ತೆ 1886.50 ಮೀಟರ್ ಸ್ಕ್ವೇರೇ ಬರುತ್ತೆ. 4ನೇ ಪ್ರಶ್ನೆ, 21 ಮೀಟರ್ ವ್ಯಾಸವುಳ್ಳ ವೃತ್ತಾಕಾರದ ಉದ್ಯಾನಕ್ಕೆ ಬೇಲಿ ಹಾಕಲು ತೋಟಗಾರನೊಬ್ಬ ಇಚ್ಛಿಸುತ್ತಾನೆ. ಅವನು 2 ಸುತ್ತು ಬೇಲಿ ನಿರ್ಮಿಸಲು ಕೊಂಡುಕೊಳ್ಳಬೇಕಾದ ಹಗ್ಗದ ಉದ್ದವನ್ನು ಕಂಡುಹಿಡಿಯಿರಿ. ಪ್ರತಿ ಮೀಟರ್ಗೆ ₹4ರಂತೆ ಹಗ್ಗದ ಬೆಲೆಯನ್ನೂ ಸಹ ಕಂಡುಹಿಡಿಯಿರಿ. ಪೈ ಬೆಲೆ 22/7. ಉದ್ಯಾನವನಕ್ಕೆ ಬೇಲಿ ಹಾಕಲು ಅಂತಂದಾಗ ನಾವು ಯಾವಾಗಲೂ ಸಹ ಸುತ್ತಳತೆಯನ್ನು ಕಂಡುಹಿಡಿಯಬೇಕಾಗತ್ತೆ. ಹಾಗಾಗಿ ಮೊದಲು ನಾವು ಇಲ್ಲಿ ವ್ಯಾಸ ಕೊಟ್ಟಿದ್ದಾರೆ 21 ಮೀಟರ್, ಅದರ ತ್ರಿಜ್ಯ ಆರನ್ನು ರೇಡಿಯಸನ್ನು ಕಂಡುಹಿಡಿದು ನಂತರ ನಾವು ಸುತ್ತಳತೆಯನ್ನು ಕಂಡುಹಿಡಿದು ಪ್ರತಿ ಮೀಟರ್ಗೆ ₹4 ಅಂತೆ ಗುಣಿಸ್ಬೇಕಾಗತ್ತೆ. ಇಲ್ಲಿ ನೋಡಿ ವ್ಯಾಸ ಎಷ್ಟು ಕೊಟ್ಟಿದ್ದಾರೆ 21 ಮೀಟರ್. ನಮಗೆ ಗೊತ್ತಿದೆ ಡಯಾಮೀಟರ್ನ ಅರ್ಧದಷ್ಟು, ಈ ಡಯಾಮೀಟರ್ನ ಅರ್ಧದಷ್ಟು ಏನಿರುತ್ತೆ ರೇಡಿಯಸ್ ಅಥವಾ ತ್ರಿಜ್ಯ ಇರುತ್ತೆ. ಇಲ್ಲಿ ಅವರೆಷ್ಟು ಕೊಟ್ಟಿದ್ದಾರೆ 21 ಮೀಟರ್ ಕೊಟ್ಟಿದ್ದಾರೆ. ನಾವು 2ರಿಂದ ಭಾಗಿಸಿದಾಗ ನಮಗೆ 10.5 ಮೀಟರ್ ಬರುತ್ತೆ. ಆದ್ದರಿಂದ ರೇಡಿಯಸ್ ಎಷ್ಟು ಬರುತ್ತೆ R = 10.5 ಮೀಟರ್. ರೇಡಿಯಸ್ ಎಷ್ಟು ಬರುತ್ತೆ 10.5 ಮೀಟರ್. ನಮಗೀಗ ಕಂಡುಹಿಡಿಬೇಕಾಗಿರೋದು ವೃತ್ತದ ಸುತ್ತಳತೆಯನ್ನು. ಹಾಗಾಗಿ C = 2πr. 2ಕ್ಕೆ 2 ಪೈ ಬೆಲೆ 22/7 ಗುಣಿಸು R ಎಷ್ಟಿದೆ 10.5. ನಾವಿದನ್ನು ಮೊದಲು ಗುಣಿಸ್ಕೊಳ್ಳೋಣ. 2 4, 2 4 ಗುಣಿಸು 10.5 ಭಾಗಿಸು 7. ಮೊದಲು ನಾವು ಈ ಪಾಯಿಂಟನ್ನು ತೆಗೆದು ಇವೆರಡನ್ನು ಗುಣಿಸ್ಕೊಳ್ಳೋಣ. 4 5 20ಕ್ಕೆ 0 ಕೈಲ 2, 4 0ಗೆ 0 ಪ್ಲಸ್ 2, 4 1 4 ಪ್ಲಸ್ 4 5 20ಕ್ಕೆ 0 ಕೈಲ 2, 4 0ಗೆ 0 ಪ್ಲಸ್ 2, 4 1 4 0 2 6 4ಕ್ಕೆ 4. ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದ್ರಿಂದ ನಾವಿಲ್ಲಿಯೂ ಸಹ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡೋಣ. ಇದೆಷ್ಟು ಬಂತು 462. ಇನ್ನು ಇಲ್ಲಿ ಉಳಿದಿರೋದು ಭಾಗಿಸು 7. ಈ 462ಕ್ಕೆ ನಾವು ಈ 7ರಿಂದ ಭಾಗಿಸಬೇಕು. ಸೊ 7 6 42, 6ರಲ್ಲಿ 2 ಹೋದರೆ 4. ಮುಂದಿನ ಸಂಖ್ಯೆ 2ಅನ್ನು ಕೆಳಗಿಳಿಸ್ಕೊಳ್ಳೋಣ. 7 6 42. ಹಾಗಾಗಿ ನಮಗೆ ಇಲ್ಲಿ ಸುತ್ತಳತೆ ಎಷ್ಟು ಬಂತು 66 ಮೀಟರ್. ಈ ಉದ್ಯಾನವನದ ಸುತ್ತಳತೆ 66 ಮೀಟರ್. ಅವ್ರು ಹೇಳಿದ್ದಾರೆ 1 ಮೀಟರ್ಗೆ ₹4 ಅಂತೆ. 1 ಮೀಟರ್ಗೆ ಇಲ್ಲಿ ನೋಡಿ 1 ಮೀಟರ್ಗೆ ₹4 ಅಂತೆ. ₹4 ಅಂತೆ. ಹಗ್ಗದ ಬೆಲೆಯನ್ನು ಸಹ ಕಂಡುಹಿಡಿಯಿರಿ. ಹಾಗಾಗಿ ಈ 66ಕ್ಕೆ ನಾವು 4ರಿಂದ ಗುಣಿಸ್ಕೊಳ್ಳೋಣ. 4 6 24ಕ್ಕೆ 4 ಕೈಲ 1, 4 6 24, 24 2 26. ಒಂದು ಸುತ್ತಿಗೆ ಹಗ್ಗದ ಬೆಲೆ ₹264 ಆದರೆ ಅವರೇನು ಹೇಳಿದ್ದಾರೆ 2 ಸುತ್ತು ಬೇಲಿ ನಿರ್ಮಿಸಲು ಅಂತ ಹೇಳಿದ್ದಾರೆ. ಈಗಿಲ್ಲಿ ನಾವು ಕಂಡುಹಿಡ್ದಿರೋದು 1 ಸುತ್ತಿಗೆ. ಹಾಗಾಗಿ ಬಂದಿರೋ ಉತ್ತರಕ್ಕೆ ನಾವು ಗುಣಿಸು 2 ಮಾಡಬೇಕು. ಇಲ್ಲಿ ಗುಣಿಸು 2 ಮಾಡಿದರೆ ನಮಗೆ ಇಲ್ಲಿ ನೋಡಿ 528 ಬರುತ್ತೆ. ಹಾಗಾಗಿ 2 ಸುತ್ತಿನ ಹಗ್ಗದ ಬೆಲೆ ₹528. 5ನೇ ಪ್ರಶ್ನೆ,
4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಾಕಾರದ ಹಾಳೆಯಿಂದ 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ಹೊರತೆಗೆಯಲಾಗಿದೆ. ಉಳಿದ ಹಾಳೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪೈ ಬೆಲೆಯನ್ನು 3.14 ಎಂದು ತೆಗೆದುಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ತ್ರಿಜ್ಯ ಇದು 4 ಸೆಂಟಿಮೀಟರ್ ಇರುವಂತಹ ತ್ರಿಜ್ಯ ಹೊಂದಿರುವಂತಹ ವೃತ್ತ. ಕೊನೆಗೆ ಅವರೇನು ಮಾಡಿದ್ದಾರೆ, ಇಲ್ಲಿ ಇದಿಷ್ಟು 3 ಸೆಂಟಿಮೀಟರ್ ಇರುವಂತಹ ತ್ರಿಜ್ಯವನ್ನು ಕಟ್ ಮಾಡಿ ಹೊರಗೆ ತೆಗೆದಿದ್ದಾರೆ. ಹಾಗಾದರೆ ಇಲ್ಲಿ ಉಳಿದಿರುವಂತಹ ಇದೇನು ಜಾಗ ಇದೆ, ಇದರ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕು. ಇಲ್ಲಿ ನೋಡಿ, ಮೊದಲು ಇದು 4 ಸೆಂಟಿಮೀಟರ್ ಇರುವಂತಹ 4 ಸೆಂಟಿಮೀಟರ್ ತ್ರಿಜ್ಯ ಇರುವಂತಹ ವೃತ್ತ. ಇದರಲ್ಲಿ ಮತ್ತೇನು ಮಾಡ್ತಾರೆ ಅವರು, 3 ಸೆಂಟಿಮೀಟರ್ ತ್ರಿಜ್ಯ ಇರುವಂತಹ, ಇಲ್ಲಿಂದ 3 ಸೆಂಟಿಮೀಟರ್ ತ್ರಿಜ್ಯ ಇರೋ ಹಾಗೆ ಈ ವೃತ್ತವನ್ನು ಕಟ್ ಮಾಡಿ ತೆಗಿತಾರೆ. ಹಾಗಾದರೆ ಇಲ್ಲಿ ಉಳಿದಿರುವಂತಹ ಈ ಜಾಗದ ಉಳಿದ ಹಾಳೆಯ ವಿಸ್ತೀರ್ಣ ಏನು ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಮೊದಲನೆಯ ತ್ರಿಜ್ಯ, ದೊಡ್ಡ ತ್ರಿಜ್ಯವನ್ನು ನಾವು ದೊಡ್ಡ ಆರ್ನಿಂದ ತಗೊಳ್ಳೋಣ. ಸೊ 4 ಸೆಂಟಿಮೀಟರ್. ಚಿಕ್ಕ ತ್ರಿಜ್ಯವನ್ನು ಸ್ಮಾಲ್ ಆರ್ 3 ಸೆಂಟಿಮೀಟರ್. ಪೈ ಬೆಲೆ 3.14. ನಮ್ಗೆ ಗೊತ್ತಿದೆ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಪೈ ಆರ್ ಸ್ಕ್ವೇರ್. ಹಾಗಾಗಿ ನಾವು ಈ ದೊಡ್ಡ ವೃತ್ತದಲ್ಲಿ ಈ ಚಿಕ್ಕ ವೃತ್ತವನ್ನು ತೆಗೆದುಬಿಟ್ರೆ ನಮಗೆ ಉಳಿಯುವಂತಹ ಹಾಳೆಯ ವಿಸ್ತೀರ್ಣ ಸಿಕ್ಬಿಡುತ್ತೆ. ಹಾಗಾಗಿ ದೊಡ್ಡ ವೃತ್ತದ ವಿಸ್ತೀರ್ಣ ಮೈನಸ್ ಚಿಕ್ಕ ವೃತ್ತದ ವಿಸ್ತೀರ್ಣ. ಇಲ್ಲಿ ನೋಡಿ, ಇಲ್ಲಿ ಎರಡೂ ಕಡೆ ಸೇಮ್ ಅಥವಾ ಕಾಮನ್ ಆಗಿರೋದು ಪೈ, ಅದನ್ನು ಹೊರಗೆ ತೆಗೆದ್ರೆ ಇಲ್ಲಿ ಉಳಿದಿದ್ದು ದೊಡ್ಡ ಆರ್ ಸ್ಕ್ವೇರ್ ಮೈನಸ್ ಸ್ಮಾಲ್ ಆರ್ ಸ್ಕ್ವೇರ್. ಪೈ ಬೆಲೆ ಗೊತ್ತಿದೆ ನಮಗೆ 3.14. ಬಿಗ್ ಆರ್ ಏನಿದೆ 4 ಸ್ಕ್ವೇರ್ ಮೈನಸ್ ಸ್ಮಾಲ್ ಆರ್ 3 ಸ್ಕ್ವೇರ್. 3.14 ಹಾಗೆ ಬರೆಯೋಣ. ಬ್ರ್ಯಾಕೆಟಲ್ಲಿದೆ 4 ಸ್ಕ್ವೇರ್. 4 ಸ್ಕ್ವೇರ್ ಅಂದರೆ 4 16 ಮೈನಸ್ 3 ಸ್ಕ್ವೇರ್ ಅಂದರೆ 9. ಸೊ ಈಗ ಈ 16ನಲ್ಲಿ ಈ 16ರಲ್ಲಿ 9 ಕಳೆದ್ರೆ 7 ಉಳಿತು. ಪೈ ಬೆಲೆ ಹಾಗೇ ಇದೆ. ಈಗ ನಾನಿಲ್ಲಿ ಪಾಯಿಂಟ್ ತೆಗೆದು ಈ 3.14 7ರಿಂದ ಗುಣಿಸ್ಕೊಳ್ತೀನಿ. ಇಲ್ಲಿ ನೋಡಿ, 7 4 28ಕ್ಕೆ 8 ಕೈಲ 2, 7 1 7, 7 2 9, 7 3 21. ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದ್ರಿಂದ ನಾನಿಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದೀನಿ. ಹಾಗಾಗಿ ಉಳಿದ ಹಾಳೆಯ ವಿಸ್ತೀರ್ಣ 21.98 ಸೆಂಟಿಮೀಟರ್ ಸ್ಕ್ವೇರ್. ದಯವಿಟ್ಟು ಈ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ಪ್ರಶ್ನೆ, ಸಾಯಿಮಾ 1.5 ಮೀಟರ್ ವ್ಯಾಸವುಳ್ಳ ವೃತ್ತಾಕಾರದ ಮೇಜಿನ ಹೊದಿಕೆಯ ಅಂಚಿಗೆ ಪಟ್ಟಿ ಹಾಕಲು ಇಚ್ಛಿಸುತ್ತಾಳೆ. ಅಗತ್ಯವಿರುವ ಪಟ್ಟಿಯ ಉದ್ದವನ್ನು ಕಂಡುಹಿಡಿಯಿರಿ. 1 ಮೀಟರ್ ಪಟ್ಟಿಯ ಬೆಲೆ 15 ರೂಪಾಯಿ ಆದರೆ ಒಟ್ಟು ಪಟ್ಟಿಯ ಬೆಲೆ ಕಂಡುಹಿಡಿಯಿರಿ. ಪೈ ಬೆಲೆ 3.14 ಎಂದು ತೆಗೆದುಕೊಳ್ಳಿ. ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ವ್ಯಾಸ ಕೊಟ್ಟಿದ್ದಾರೆ. ಇಲ್ಲಿ ವ್ಯಾಸ ಅಂದರೆ ಮೇಜಿನ ವ್ಯಾಸ ಕೊಟ್ಟಿದ್ದಾರೆ. ವ್ಯಾಸ ಎಷ್ಟಿದೆ? 1.5 ಮೀಟರ್ ಇದೆ. ಈ ಮೇಜಿಗೆ ಅವಳು ಇಲ್ಲಿ ಪಟ್ಟಿಯನ್ನು ಹಾಕಲು ಇಚ್ಛಿಸ್ತಾಳೆ. ಪಟ್ಟಿ ಅಂದರೆ ನಾವಿಲ್ಲೇನು ಕಂಡುಹಿಡಿಬೇಕು? ಹೌದು, ಯು ಆರ್ ರೈಟ್. ನಾವಿಲ್ಲಿ ಸುತ್ತಳತೆಯನ್ನು ಕಂಡುಹಿಡಿಬೇಕು. ಸೊ 1 ಮೀಟರ್ ಪಟ್ಟಿಗೆ 15 ರೂಪಾಯಿ ಅಂತೆ. ಮೊದಲು ನಾವು ಸುತ್ತಳತೆ ಕಂಡುಹಿಡಿದ್ರೆ ನಮಗೆ ಇಲ್ಲಿ ಬಂದಿರುವಂಥ ಉತ್ತರಕ್ಕೆ ನಾವು ಇಂಟು 15 ಅಥವಾ ಗುಣಿಸು 15 ಮಾಡಿದರೆ ನಮಗೆ ಉತ್ತರ ಸಿಗತ್ತೆ. ಮೊದಲು ನಾವು ಈ ವೃತ್ತಾಕಾರದ ಮೇಜಿನ ಸುತ್ತಳತೆಯನ್ನು ಕಂಡುಹಿಡಿಯೋಣ.
ಸೊ ಇಲ್ಲಿ ವ್ಯಾಸ ಎಷ್ಟಿದೆ, ಡಿ ಡಯಾಮೀಟರ್ 1.5 ಮೀಟರ್ ಇದೆ. ನಮಗೆ ಗೊತ್ತಿದೆ ಈ ಡಯಾಮೀಟರ್ ಅಥವಾ ವ್ಯಾಸದ ಅರ್ಧವೇ ತ್ರಿಜ್ಯ, ವ್ಯಾಸದ ಅರ್ಧವೇ ತ್ರಿಜ್ಯ. ಸೊ ನಾವಿಲ್ಲಿ 1.5 ಅರ್ಧ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಸೊ ಈ ವ್ಯಾಸದ ಅರ್ಧವೇ ತ್ರಿಜ್ಯ. ನಾವೇನು ಮಾಡೋಣ, ಇಲ್ಲಿ ನಮಗೆ ಡಿ ಬೆಲೆ ಬೇಕು, ಹೌದಾ, ಡಿ ಬೇಕು. ಇಲ್ಲಿ ಡಿ ಇದೆ, ಇಲ್ಲಿ ಆರ್ ಇದೆ. ಈ ಎರಡೇನಾಗುತ್ತೆ, ಈ ಚಿಹ್ನೆಯ ಈ ಕಡೆ ಬಂದರೆ ಇಲ್ಲಿ ಗುಣಿಸು ಆಗುತ್ತೆ, ಹೌದಾ. ಸೊ ಇದನ್ನು ನಾವು ಈ ಕಡೆ ತಗೊಂಡ್ರೆ ಡಿ ಅಲ್ಲೇ ಉಳಿಯುತ್ತೆ. ಈ ಎರಡು ಭಾಗಿಸು ಇದೆ, ಈ ಕಡೆ ಬಂದರೆ ಗುಣಿಸು ಆಗುತ್ತೆ, 2r ಆಗುತ್ತೆ. ಇಲ್ಲಿ ನೋಡಿ, ಈ ಸೂತ್ರದಲ್ಲಿ 2r ಅಂದರೆ ಡಿ. ಆಲ್ರೆಡಿ ಅವರು ಡಿಯನ್ನು 1.5 ಕೊಟ್ಟಿದ್ದಾರೆ. ಸೊ 2r ಅಂದರೆ ಡಿ 1.5, ಪೈ ಬೆಲೆ 3.14. ದಯವಿಟ್ಟು ಇನ್ನೊಂದು ಸಾರಿ ಅರ್ಥ ಮಾಡ್ಕೊಳ್ಳಿ. D/2 ಅಂದರೆ ತ್ರಿಜ್ಯ. ನಾವು ಈ ಸೂತ್ರದ ಮೂಲಕನೇ ಇಲ್ಲಿ ನೋಡಿ ಡಿ ಇಲ್ಲೇ ಇರುತ್ತೆ, ಈ ಭಾಗಿಸು 2 ಇರುವಂಥದ್ದು ಈ ಕಡೆ ಬಂದರೆ ಗುಣಿಸು ಆಗುತ್ತೆ, 2r = ಡಿ ಆಗುತ್ತೆ. ಡಿ ಬೆಲೆ ಏನು, 1.5 ಇದೆ. ಸೊ 2r ಅಂದರೆ ಡಿ ಇಲ್ಲೆಷ್ಟಿದೆ, 1.5. ಇಲ್ಲಿ ಪೈ ಬೆಲೆ 3.14. ಹಾಗಾಗಿ ನಾವು ಈ 1.5 ಮತ್ತು 3.14 ಗುಣಿಸ್ಕೊಳ್ಳೋಣ. ಇಲ್ಲಿ ಪಾಯಿಂಟ್ ತೆಗೆದು ಗುಣಿಸ್ಕೊಳ್ಳೋಣ. 15 4 60ಕ್ಕೆ 0, ಕೈಲ 6, 15 1 15, 15 6 15 6 21, 21ಕ್ಕೆ 1, ಕೈಲ 2, 15 3 45, 45 2 47. ಇಲ್ಲಿ ನೋಡಿ, ಇಲ್ಲಿ 2 ಸಂಖ್ಯೆ, ಇಲ್ಲಿ 1 ಸಂಖ್ಯೆ. ಸೊ 3 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡಬೇಕು ನಾವು. 1 2 3 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಾಗ 4.710 ಬರುತ್ತೆ. ಇದು ಪಟ್ಟಿಯ ಉದ್ದ. ಆ ಮೇಜಿನ ಪಟ್ಟಿಯ ಉದ್ದ ಎಷ್ಟು ಬರುತ್ತೆ, 4.710 ಮೀಟರ್. ಇಲ್ಲಿ ನೋಡಿ, 1 ಮೀಟರ್ ಪಟ್ಟಿಯ ಬೆಲೆ 15 ರೂಪಾಯಿ. ಹಾಗಾಗಿ ಬಂದಿರೋಂಥ ಉತ್ತರಕ್ಕೆ ನಾವು 15ರಿಂದ ಗುಣಿಸೋಣ, 4.171 ತಗೊಳ್ಳೋಣ. ಸೊ 15 1 15ಕ್ಕೆ 5, ಕೈಲ 1, 15 7 105, 105 1 106ಕ್ಕೆ 6, ಕೈಲ 10, 15 4 60, 60 10 70. ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದ್ರಿಂದ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡೋಣ. ಹಾಗಾಗಿ ಬಂದಂತಹ ಉತ್ತರ 70.65 ರೂಪಾಯಿಗಳು. 7ನೇ ಪ್ರಶ್ನೆ, ಪಕ್ಕದ ಚಿತ್ರದಲ್ಲಿ ಅಂದರೆ ಈ ಚಿತ್ರದಲ್ಲಿ ವ್ಯಾಸವನ್ನು ಒಳಗೊಂಡಂತೆ, ಇಲ್ಲಿ ಕೊಟ್ಟಿದ್ದಾರಲ್ಲ ಈ ವ್ಯಾಸವನ್ನು ಒಳಗೊಂಡಂತೆ ಅರ್ಧವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ನಾವು ಮೊದಲು ಈಗ ಈ ಅರ್ಧವೃತ್ತ, ನಾವು ವೃತ್ತ ಅಂದರೆ ಫುಲ್ ಈ ರೀತಿ ತಗೊಳ್ತೀವಿ, ಹೌದಾ. ಇಲ್ಲಿಂದ ಇಲ್ಲಿವರೆಗೆ ಮಾತ್ರ ನಾವು ಸುತ್ತಳತೆ, ಅರ್ಧವೃತ್ತದ ಸುತ್ತಳತೆ ಇಷ್ಟು ಬರುತ್ತೆ. ಅವರೇನು ಕೊಟ್ಟಿದ್ದಾರೆ, ವ್ಯಾಸವನ್ನು ಒಳಗೊಂಡಂತೆ ಅಂದರೆ ಇದನ್ನು ಸಹ ನಾವು ಗಣನೆಗೆ ತೆಗೆದುಕೊಳ್ಬೇಕು. ಮೊದಲು ನಾವೇನು ಮಾಡೋಣ, ಈ ಅರ್ಧವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಸೊ ಇಲ್ಲಿ ನೋಡಿ, ವ್ಯಾಸ ಎಷ್ಟು ಕೊಟ್ಟಿದ್ದಾರೆ, 10 ಸೆಂಟಿಮೀಟರ್. ಸೊ ಈ ವ್ಯಾಸದ ಅರ್ಧವೇ ತ್ರಿಜ್ಯ. ಸೊ ಈ 2 1 2 5 10. ಸೊ ಎಷ್ಟು ಮೀಟರ್ ಬರುತ್ತೆ, ಸೆಂಟಿಮೀಟರ್ ಬರುತ್ತೆ, 5 ಸೆಂಟಿಮೀಟರ್. ಇದೇನಿದು ಆರ್ ಅಂದರೆ ತ್ರಿಜ್ಯ. ನಮಗೆ ಗೊತ್ತಿದೆ ಅರ್ಧವೃತ್ತದ ಸುತ್ತಳತೆ ಅಂದರೆ ಈಗ ಪೂರ್ಣ ವೃತ್ತದ ಸುತ್ತಳತೆ C = 2πr. ಅಂದರೆ ಅರ್ಧ ಅಂದರೆ ಅದರ 2 ಭಾಗ. ಸೊ ಈ ಎರಡು ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು πr. ಈ πr ಅರ್ಧವೃತ್ತದ ಸುತ್ತಳತೆ. ಇದರಲ್ಲಿ ಬೆಲೆಗಳನ್ನು ಹಾಕೋಣ. ಪೈ ಅಂದರೆ 22/7, ಆರ್ ಎಷ್ಟು ಬಂದಿದೆ, 5. ನಾವು ಮೊದಲು ಇವೆರಡನ್ನು ಗುಣಿಸ್ಕೊಳ್ಳೋಣ. 5 2 10, 10ಕ್ಕೆ 0, ಕೈಲ 1, 5 2 10, 10 1
11 ಉಳಿದಿರೋದೇನು ಇಲ್ಲಿ ಭಾಗಿಸು 7. ನಾವು ಈ 7ರಿಂದ 110 ಭಾಗಿಸ್ಕೊಳ್ಳೋಣ. 7ರಿಂದ 110 ಭಾಗಿಸೋಣ. 7 ಒಂದಲೇ 7, 11ರಲ್ಲಿ 7 ಹೋದರೆ 4, ಮುಂದಿನ ಸಂಖ್ಯೆ 0ಯನ್ನು ಕೆಳಗಿಳಿಸೋಣ, 40 ಆಯಿತು. 7 5ಲೇ 35, ಇಲ್ಲಿಂದ 1 ತಗೊಳ್ಳೋಣ, 10, 10ರಲ್ಲಿ 5 ಹೋದರೆ 5, 4 3ರಲ್ಲಿ 3 ಹೋದರೆ 0, ಮುಂದಿನ ಸಂಖ್ಯೆ ಇಲ್ಲೇನೂ ಉಳಿದಿಲ್ಲ, ಹಾಗಾಗಿ ನಾವಿಲ್ಲಿ ಪಾಯಿಂಟನ್ನು ಕೊಟ್ಟು 0 ತಗೊಳ್ಳೋಣ. 7 7ಲೇ 49, ನಮಗಿಲ್ಲಿ ಎಷ್ಟು ಬಂತು? 15.7. ಹಾಗಾಗಿ ಅರ್ಧವೃತ್ತದ ಸುತ್ತಳತೆ ಎಷ್ಟು ಬಂತು? 15.7 ಸೆಂಟಿಮೀಟರ್ ಬಂತು. ಅವರೇನು ಹೇಳಿದ್ದಾರೆ? ವ್ಯಾಸವನ್ನು ಒಳಗೊಂಡಂತೆ. ಇದೇನು ಬರೀ ಅರ್ಧವೃತ್ತದ ಸುತ್ತಳತೆ. ಹೌದು, ಇಷ್ಟು ಈ ಅರ್ಧವೃತ್ತದ ಸುತ್ತಳತೆ ಇಲ್ಲಿಂದ ಇಲ್ಲಿಗೆ ಅರ್ಧವೃತ್ತದ ಸುತ್ತಳತೆ ಆಯಿತು. ನಾವೀಗ ಈ ವ್ಯಾಸವನ್ನು ಸಹ ಒಳಗೊಂಡಂತೆ ಅವ್ರು ಕೊಟ್ಟಿದ್ದು 10 ಸೆಂಟಿಮೀಟರ್. ಈ ವ್ಯಾಸವನ್ನು ಒಳಗೊಂಡಂತೆ ಅಂದರೆ ಈ ಅರ್ಧವೃತ್ತದ ಸುತ್ತಳತೆಗೆ ನಾವು ಈ ವ್ಯಾಸವನ್ನು ಸಹ ಸೇರಿಸಬೇಕು. ಸೊ 15.7ಕ್ಕೆ 10 ಸೇರಿಸಿದರೆ 25.7 ಸೆಂಟಿಮೀಟರ್. 8ನೇ ಪ್ರಶ್ನೆ, ಪ್ರತಿ ಚದರ ಮೀಟರ್ಗೆ ರೂಪಾಯಿ 15ರಂತೆ 1.6 ಮೀಟರ್ ವ್ಯಾಸ ಅಂದರೆ ಡಿ ಕೊಟ್ಟಿದ್ದಾರೆ. ಸೊ ವ್ಯಾಸವುಳ್ಳ ವೃತ್ತಾಕಾರದ ಮೇಜಿನ ಮೇಲ್ಮೈಯನ್ನು ಹೊಳಪುಗೊಳಿಸಲು ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ. ವೆಚ್ಚ ಅಂದರೆ ಖರ್ಚು ಎಷ್ಟಾಗತ್ತೆ. ಈಗ ನಾವು ಈ ಮೇಲ್ಮೈಯನ್ನು ಹೊಳಪುಗೊಳಿಸಲು ಅಂದರೆ ಈ ಪಾರ್ಟ್ ಬರುತ್ತೆ ಅಂದರೆ ನಾವೇನು ಕಂಡುಹಿಡಿಬೇಕು? ಹೌದು, ವಿಸ್ತೀರ್ಣವನ್ನು ಕಂಡುಹಿಡಿದು ಈ ಬಂದಿರುವಂತಹ ಉತ್ತರಕ್ಕೆ 15ರಿಂದ ಗುಣಿಸಬೇಕು. ಸೊ ಇಲ್ಲಿ ಪೈ ಬೆಲೆ ಕೊಟ್ಟಿದ್ದಾರೆ 3.14. ಇಲ್ಲಿ ನೋಡಿ ವ್ಯಾಸ ಎಷ್ಟು ಕೊಟ್ಟಿದ್ದಾರೆ? 1.6 ಮೀಟರ್ ಇದೆ. ಪೈ ಬೆಲೆ 3.14. ನಮಗೆ ಗೊತ್ತಿದೆ ತ್ರಿಜ್ಯ ಅಂದ್ರೇನು? D/2. ಡಿ ಅಂದರೆ ವ್ಯಾಸ, ಅದರ ಅರ್ಧವೇ ತ್ರಿಜ್ಯ. ಸೊ 1.6ಅನ್ನು ನಾವು 2 ಭಾಗ ಮಾಡೋಣ. ಅದೆಷ್ಟಾಗತ್ತೆ? ಇಲ್ಲಿ ನೋಡಿ, ಪಾಯಿಂಟ್ ಬಿಟ್ಬಿಡಿ. 2 1ಲೇ 2 8ಲೇ ಅಂದರೆ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದ್ರಿಂದ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡಿ. ಇದೆಷ್ಟಾಗತ್ತೆ? ಆರ್ ಎಷ್ಟಾಗತ್ತೆ? 0.8 ಮೀಟರ್ ಆಗುತ್ತೆ. ಈಗ ನಮಗೆ ಆರ್ ಬೆಲೆ ಸಿಕ್ತು. ಸೊ ಈ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಎ ಅಂದರೆ ಏರಿಯಾ. ಸೊ ಪೈ ಆರ್ ಸ್ಕ್ವೇರ್. ಪೈ ಬೆಲೆ 3.14 ಗುಣಿಸು 0.8. 0.8 ಅಂದರೆ ಏನು? ಹೌದು, ಆರ್ ನಾವು ಕಂಡುಹಿಡ್ದಿದ್ದೀವಿ 0.8. ಸೊ ಸ್ಕ್ವೇರ್ ಇದೆ ಇಲ್ಲಿ ವರ್ಗ. ಸೊ 3.14. ಈ 0.8ಅನ್ನು 2 ಸಾರಿ ಗುಣಿಸಲಾಗಿದೆ. ಸೊ ಈ 3.14 ಹಾಗೆ ಇರಲಿ. ನಾವು ಇದನ್ನು ಮೊದಲು ಗುಣಿಸ್ಕೊಳ್ಳೋಣ. 0.8 ಇಂಟು 0.8 ಅಂದರೆ ಇಲ್ಲಿ ನೋಡಿ 2 ಕಡೆ 0 ಇದೆ. 8 8ಲೇ 64. ಇಲ್ಲೊಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇದೆ. ಹಾಗಾಗಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡಿ. 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡಿ. ಇದರ ಉತ್ತರ ಎಷ್ಟು ಬಂತು? 0.64 ಬಂತು. ಈ 0.64ಗೆ ನಾವು 3.14ನಿಂದ ಗುಣಿಸ್ಕೊಂಡ್ರೆ ನಮಗೆ ಉತ್ತರ ಇಷ್ಟು ಬರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ, ಇದನ್ನು ಗುಣಿಸಿ ಚೆಕ್ ಮಾಡಿ. ನೀವು ಮಾಡಾದಮೇಲೆ ಇದನ್ನು ನೋಡಿ, ಇಷ್ಟೇ ಬರುತ್ತೆ. ಸೊ ಈ ಬಂದಂತಹ ಉತ್ತರಕ್ಕೆ ನಾವು 15ರಿಂದ ಗುಣಿಸಬೇಕು. ಯಾಕೆ ಹೇಳಿ? ಯಾಕಂದರೆ 1 ಮೀಟರ್ಗೆ ಎಷ್ಟು ಹೇಳಿದ್ದಾರೆ ಅವರು? 15 ರೂಪಾಯಿ. ಆದರೆ ಇಲ್ಲಿ ಬಂದಿರುವಂತಹ ಈ ವಿಸ್ತೀರ್ಣಕ್ಕೆ ಎಷ್ಟಾಗತ್ತೆ ಅಂತ ಕೇಳಿದ್ದಾರೆ. ನಾವಿದನ್ನು ಪಾಯಿಂಟ್ ಬಿಟ್ಟು ಗುಣಿಸ್ಕೊಳ್ಳೋಣ. ಇಲ್ಲಿ ನೋಡಿ, 5 6ಲೇ 30, 30ಕ್ಕೆ 0 ಕೈಲ 3, 5 9ಲೇ 45, 45 3 48, 48ಕ್ಕೆ 8 ಕೈಲ 4, 5 0ಗೆ 5 0ಲೇ 0 ಪ್ಲಸ್ 4, 5 0ಗೆ
0, 5 ಎರಡಲೆ 10 ಪ್ಲಸ್ 1 6 6, 1 9 9, 1 0 0, 1 0 0, 2 1 ಎರಡಲೆ 2 ಇವೆಲ್ಲವನ್ನು ಕೂಡಿಸೋಣ. 0, 8 6, 14ಕ್ಕೆ 4 ಕೈಲ 1, ಇದು 10 ಆಯಿತು. 10 4 14ಕ್ಕೆ 4 ಕೈಲ 1, 1ಕ್ಕೆ 1, 0, 1 ಪ್ಲಸ್ 2 3. ಹಾಗಾಗಿ ನಮಗೆ ಎಷ್ಟು ಬಂತಿದ್ದು 30.1440 ಬರುತ್ತೆ. ಹಾಗಾಗಿ ಈ ಮೇಜಿನ ಮೇಲ್ಮೈ ಹೊಳಪುಗೊಳಿಸಲು ತಗಲುವ ವೆಚ್ಚ ಅಂದರೆ ಖರ್ಚು ಎಷ್ಟಾಗತ್ತೆ? 30.1440 ರೂಪಾಯಿಗಳು ಖರ್ಚಾಗತ್ತೆ. ಆತ್ಮೀಯರೇ, ನಾವು ಈ ವಿಡಿಯೋದಲ್ಲಿ 9.2ನ 1ರಿಂದ 8ರ ತನಕ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ. ಮುಂದಿನ ಲೆಕ್ಕಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿ ತನಕ ವಂದನೆಗಳು.